ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡಬೇಕು ಅನ್ನುವಂತ ಆದೇಶ ಏನಿದೆ, ಮೈಸೂರಿನಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ನಗರದ ದೊಡ್ಡ ಗಡಿಯಾರದ ಮುಂದೆ ಪ್ರತಿಭಟನೆ ನಡೀತಾ ಇರುವಂತದ್ದು. ಮೈಸೂರಿನಲ್ಲಿ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ. ಕಾವೇರಿ ನೀರಿನ ವಿವಾದ ಏನಿದೆ, ಇದಕ್ಕೆ ಶಾಶ್ವತ ಪರಿಹಾರ ಸಿಗಬೇಕು ಅಂತ ಮೈಸೂರಿನಲ್ಲಿ ಹೋರಾಟ ನಡೀತಾ ಇದೆ. ಪ್ರಧಾನಮಂತ್ರಿಗೆ ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ನಾವು ನಮ್ಮ ಕರ್ನಾಟಕಕ್ಕೆ ಕಾವೇರಿ ನೀರು ನಿರ್ವಹಣಾ ಸಮಿತಿಯಿಂದ ಮಂಡಳಿಯಿಂದ ಹೊರಬಿದ್ದಿರುವ ತೀರ್ಪಿನ ವಿರುದ್ಧ ನಾವು ಇವತ್ತಿಂದ ಒಂದು ಧರಣಿ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಏನು ಕಳೆದ ಸರ್ಕಾರಗಳು ಮಾಡಿದ ತಪ್ಪಿಂದಾಗಿ ಇವತ್ತು ಈ ಪರಿಸ್ಥಿತಿ ಬಂದಿದೆ. 2024 ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಪ್ರತಿದಿನ 6,000 ಕ್ಯೂಸೆಕ್ಸ್ ನೀರು ಬಿಡಲಿಕ್ಕೆ ಹೇಳಿದಂಥ ಸಂದರ್ಭದಲ್ಲಿ ನಾವು ಇದೇ ಸ್ಥಳದಲ್ಲಿ ಸತತವಾಗಿ 100-125 ದಿನಗಳ ಕಾಲ ನಾವಿಲ್ಲಿ ಎಲ್ಲ ಮೈಸೂರು ಪ್ರತಿಯೊಬ್ಬರು ಕೂಡ, ಎಲ್ಲ ಸಾಹಿತಿಗಳು, ಎಲ್ಲರೂ ಪ್ರಮುಖರು ಕೂಡ, ಎಲ್ಲ ಸಂಘ ಸಂಸ್ಥೆಯವರು ಪ್ರತಿಯೊಬ್ಬರು ಕೂಡ ಬಂದು ಈ ಸಂದರ್ಭದಲ್ಲಿ ಧರಣಿ ಮಾಡಿ ಸರ್ಕಾರಕ್ಕೆ ಸೂಕ್ತ ಸಲಹೆಗಳನ್ನು ನೀಡ್ತಾ ಇದ್ರು. ಎಲ್ಲರೂ ಕೂಡ ಬಂದು ಮಾತಾಡಿದ್ದಾರೆ, ಮನವಿನೂ ಕೂಡ ಮಾಡಿದ್ದಾರೆ. ಕಾವೇರಿ ನದಿ ಜೀವ ನದಿ ಕರ್ನಾಟಕಕ್ಕೆ, ಇದ್ರ ಬಗ್ಗೆ ಉದಾಸೀನ ಮಾಡಬೇಡಿ, ಈಗಲೇ ಎಚ್ಚೆತ್ಕೊಳ್ಳಿ. ಭಾಳ ಅನ್ಯಾಯ ಆಗಿದೆ, ಹಿಂದೆ ಕೊಟ್ಟಂಥ ಆ ತೀರ್ಪಿಂದ ಭಾಳ ಅನ್ಯಾಯ ಆಗಿದೆ, ಅದು ಕರ್ನಾಟಕಕ್ಕೆ ಮರಣ ಶಾಸನ ಆಗಿದೆ, ಮಾರ್ಕವಾಗಿದೆ ತೀರ್ಪು ಅಂತೇಳಿ ನಾವು ಆ ಧರಣಿ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೇಳಿದ್ವಿ. ಆದರೆ ಸರ್ಕಾರ ಇದು ಮೈಸೂರಿನಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಮಾಡ್ತಾ ಇರುವಂತಹ ಹೋರಾಟ ಮೈಸೂರಿನ ದೊಡ್ಡ ಗಡಿಯಾರದಲ್ಲಿ